ನಮಗೆ CTRS ಇಂದ 41 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್. ಇಟ್ ಈಸ್ ಫ್ರಮ್ ಪ್ಯೂರ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್. ಇದು ಏನು ಟ್ರಾಫಿಕ್ ಇದ್ರ ಸಲುವಾಗಿ ಕೊಟ್ಟಿದ್ದಾರೆ. ಅದರಲ್ಲಿ 41 ಲಕ್ಷದಲ್ಲಿ ಟೆಂಡರ್ ಆಗಿದೆ. ಫೈನಾನ್ಷಿಯಲ್ ಬಿಡ್ ಓಪನ್ ಆಗು, ಈಗ ಟೆಕ್ನಿಕಲ್ ಬಿಡ್ ಓಪನ್ ಆಗಿ ಸ್ಕ್ರೂಟಿನಿ ಆಗಿ ಡೆಮೋ ಇವತ್ತು ಅಥವಾ ನಾಳೆ ಡೆಮೋ ಮಾಡಿ ಅವ್ರ ಕಡೆಯಿಂದ ತೊಗೊಂಡು 2 ಡೇಸಲ್ಲಿ ಫೈನಾನ್ಷಿಯಲ್ ಬಿಡ್ ಓಪನ್ ಮಾಡ್ತಾ ಇದ್ದೀವಿ. ಬಟ್ ಅದರಲ್ಲಿ 850 CCTV ಬರಲ್ಲ. ನಾವು ಬರೀ CCTV ಆಗ್ತಾಯಿಲ್ಲ ಈ ಸಲ. ITMS ಮಾಡ್ತಾ ಇದ್ದೀನಿ ನಾನು. ಅದನ್ನು ಬಿಡ್ ಓಪನ್ ಆದಾದ 6 ನಾವು ಲೊಕೇಶನ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಅದರದ್ದು ಕನೆಕ್ಷನ್ ಇಲ್ಲಿರುತ್ತೆ. ಕಮಾಂಡ್ ಸೆಂಟ್ರ್ ಇಲ್ಲೇ ನಮ್ಮ ಆಫೀಸಲ್ಲೇ ಮಾಡ್ತೀವಿ. ಇಲ್ಲಿಂದ ಮಾನಿಟರ್ ಮಾಡ್ತೀವಿ. ಅದರಲ್ಲಿ ಏನು ನಂಬರ್ ಪ್ಲೇಟ್ ರಿಕಗ್ನಿಷನ್ ಆಗುತ್ತೆ, ಫೇಸ್ ರಿಕಗ್ನಿಷನ್ ಆಗುತ್ತೆ, ವಯಲೇಷನ್ ರಿಕಗ್ನಿಷನ್ ಆಗುತ್ತೆ. ನಾವು ಇಲ್ಲಿಂದನೇ ಚಲನ್ ಜನ್ರೇಟ್ ಮಾಡಿ ಮನೆಗೆ ಕಳಿಸ್ತೀವಿ. ಫಸ್ಟ್ ಟೈಮ್ ಹಾವೇರಿಯಲ್ಲಿ ನಮ್ಮ ಡಿಪಾರ್ಟ್ಮೆಂಟಿಂದ ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀವಿ. ಹೆಲ್ಮೆಟ್ ಹಾಕ್ಕೊಂಡಿಲ್ಲ ಅಂದರೂ ಡಿಟೆಕ್ಟ್ ಆಗುತ್ತೆ, ಮನೆಗೆ ಇದು ಹೋಗುತ್ತೆ. ಇಲ್ಲಿ ತನಕ ಎಲ್ಲೂ ಆಗಿರಲಿಲ್ಲ. ಬಟ್ ಅದಕ್ಕೆ ತುಂಬ ದುಡ್ಡು ಕಮ್ಮಿ ಆಯಿತು. 41 ಲಕ್ಷಕ್ಕೆ ನಮಗೆ ಇಟ್ಸ್ ವೆರಿ ಡಿಫಿಕಲ್ಟ್. 5-6 ಲೊಕೇಶನ್ ಮಾತ್ರ ಕವರ್ ಆಗುತ್ತೆ. ಈ ಅಮೌಂಟ್ ಮುಗಿದ ಮೇಲೆ ಸೆಕೆಂಡ್ ಫೇಸ್ ನಮ್ಮ ಡಿಪಾರ್ಟ್ಮೆಂಟ್ ಇರ್ತೀನಿ. ಹೆಲ್ಮೆಟು, ನಂಬರ್ ಪ್ಲೇಟು. ಅಂದರೆ ನಮಗೆ ಲಾಸ್ಟ್ ಟೈಮ್ ಇಲ್ಲಿ ಚೈನ್ ಸ್ನ್ಯಾಚಿಂಗ್ ಆದಾಗ ಯಾವ ಕಡೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ವೆಹಿಕಲ್ ಅವನು ಹೋಗಿದ್ದ ರೂಟ್, ನಾವು ಸಸ್ಪೆಕ್ಟ್ ರೂಟಲ್ಲಿ CCTVನೇ ಇಲ್ಲ. ಸೊ ಹಾಗಿದ್ದಾಗ ಇಂಥ ಗಾಡಿ, ಇಂಥ ಕಲರ್ದು, ಇಂಥ ಮೇಕು ಅಂತ ಹೇಳಿದಾಗ ಅದು AI ಬೇಸ್ಡ್ ಇರುತ್ತದೆ. AI ಬೇಸ್ಡ್ ITMS ಮಾಡ್ತಾಯಿದ್ದೀವಿ, ಇಂಟಿಗ್ರೇಟೆಡ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಅದಕ್ಕೆ ನಾವು ಫೀಡ್ ಮಾಡಿದ್ವಿ ಅಂದ್ಕೊಳ್ಳಿ. ರೆಡ್ ಹೆಲ್ಮೆಟ್ ಅಥವಾ ರೆಡ್ ಇದು ಗ್ರೀನು ಸಮಥಿಂಗ್ ಏನೋ ಒಂದು ಬ್ಲ್ಯಾಕ್ ಪಲ್ಸರ್ ಅಂತ ಮಾಡಿದರೆ, ಬ್ಲ್ಯಾಕ್ ಪಲ್ಸರ್ ಎಲ್ಲೆಲ್ಲಿಂದ ಆ ಕ್ಯಾಮ್ರಾ ಇದರಲ್ಲಿ ಹಾಕೋದು ಎಲ್ಲ ಅದಷ್ಟೇ ಬೈಫರ್ಕೇಷನ್ ಮಾಡಿ ಕೊಟ್ಬಿಡುತ್ತೆ ನಮಗೆ. ಅಂದರೆ ನಮಗೆ ಅನಾಲಿಸಿಸ್ ಮಾಡೋಕ್ಕೆ ಈಸಿ ಆಗುತ್ತೆ.